ಯಾಕೆ ಸಡನ್ಲಿ ಆ ಡಿಸಿಷನ್ ತಗೊಂಡಿದ್ದು ಅಂತ ಸಿನಿಮಾಗ್ ಬರೋದು? ನನ್ ಮದ್ವೆ ಇದೆ ಅಂದ್ರೆ ನಾನು ಲೇಟ್ ಆಗಿ ಹೇಳ್ತೀನಿ. ಸಿನಿಮಾ ಅಲಾರಾಮ್ ಬೇಡ ನನಗೆ. ನಾನು ಸ್ಟಾರ್ಟ್ ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಆಯ್ತಾ ಇವ್ನು 2 ವರ್ಷ ಮೇಲೆ ಮಾಡ್ಬಿಡ್ಲಿ ಕಣೋ, ಅವ್ನ ಪಿಕ್ಚರ್ 90% ಆದ್ರೂ ಬಿಟ್ಬಿಡ್ತಾನೆ. ಎಲ್ಲಾದ್ರೂ ಸಿನಿಮಾ ಗೆಲ್ವೋ ಲೈಫ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ನಮ್ಗೆ ಏನು ಚೇಂಜ್ ಆಗಲ್ಲ. ಈಗ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇನ್ನ ಬೇರೆ ಪಿಕ್ಚರ್ಗಳು ಮಾಡೇ ಮಾಡ್ತೀನಿ. ಇಟ್ಟು ಫ್ಲಾಪ್ ಸೆಕೆಂಡ್ರಿ. ಸಿನಿಮಾ ನೋಡ್ಬೇಕಾರೆ ಇದನ್ನ ಹೆಂಗ್ ಮಾಡಿರ್ಬೋದು, ಇದ್ರ ಮೇಕಿಂಗ್ ಇದ್ರ ಥೀಸಿಸ್ ಒಂದ್ ಆಗುತ್ತೆನಾ? ನನ್ನ ಸಿನಿಮಾ ಖರ್ಚು ಮಾಡಿ ಪ್ರತಿ 1 ರೂಪಾಯಿ ಫ್ರೇಮ್ ಅಲ್ಲಿ ಇದೆ. 90% ಶಾರ್ಟ್ಸ್ ಯೂಸ್ ಮಾಡಿರೋದು, ಫೋಕಸ್ ಇಲ್ದಿರೋ ಶಾರ್ಟ್ ಮಾತ್ರ ಬಿಟ್ಟಿದಿರೋ ಹೊರತು ಎಲ್ಲೋ ಒಂದ್ ಕಡೆ ತೆಗೆದು ಹಾಕ್ತೀನಿ ಅದನ್ನ. 1000ಕ್ಕಿಂತ ಹೆಚ್ಚು ಟ್ಯಾಲೆಂಟ್ಸ್ ಒಂದೇ ಸಿನಿಮಾದಲ್ಲಿ ಹೆಂಗೆ ಅಂತ. ಈಗ ಎಷ್ಟೇ ದುಡ್ಡಿದ್ರು ಇಂಡಿಪೆಂಡೆಂಟ್ ನೀನ್ ಬದುಕು ಅಂತಾನೆ ನಮ್ ತಂದೆ ಬಿಟ್ಟಿರೋದು. ನೀನ್ ದುಡ್ಕೊಬೇಕು, ನಾನ್ ಬದುಕೋಬೇಕು. ಯಾರ ಮಗ ಅಂದ ತಕ್ಷಣ ಲಕ್ಷ ಎತ್ಕೊಟ್ಬಿಡಲ್ಲ. ನಮ್ ಸಿನಿಮಾದಲ್ಲಿ ನೀವು ಎಲ್ಲಾರ್ದು ಮುಖಗಳು ನೋಡ್ಕೊಂಡ್ ಬನ್ನಿ, ಎಲ್ಲೂ ನೋಡಿರಲ್ಲ ನೀವು ಅವ್ರನ್ನ. ಆಮೇಲೆ ಎಲ್ಲ ದೊಡ್ಡ ಮನೆ ಮಕ್ಕಳು. ಏನೇ ಇದ್ರು ನನ್ನ ಸಿನಿಮಾ ಮೇಲೆ ಒಂದು ಭಯ ಇರುತ್ತೆ. ನಾನು ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ ಸಿನಿಮಾ ತೋರಿಸಿದ್ದು ನನ್ನ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್. ಅವಾಗ ಕತೆ ಕೇಳಿದಕ್ಕೂ ಈಗ ಪಿಕ್ಚರ್ ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೇವರಂತ ಪ್ರೊಡ್ಯೂಸರ್ ಒಂದು ದಿನಕ್ಕೂ ಸೆಟ್ ಬರಲ್ಲ, ಲೆಕ್ಕ ನೋಡಲ್ಲ, ಪ್ರೊಡಕ್ಷನ್ ನೋಡಲ್ಲ. ಹಂಗೆ ಉಳಿಸ್ಕೊಂಡಿದೀನಿ. ನನ್ನ ಜಾಗದಲ್ಲಿ ಯಾರಿದ್ರೆ ಇನ್ನೊಂದು ಆಡಿ ತಗೊಂಡಿರೋರು. ಒಬ್ಬ ಆಡಿಯನ್ಸ್ ನನಗೆ ಗೊತ್ತಾಗ್ಬಿಟ್ರೆ, ಈಗ ಡೈರೆಕ್ಟರ್ ನೋಡ್ತೀನಿ, ಆ ಡೈರೆಕ್ಟರ್ ಏನ್ ಬೇಕು ತಿಳ್ಕೊಂತೀನಿ, ರಪ್ಪಂದ ಬರ್ಕೊಟ್ಟು. ಮಕ್ಕಳದೊಂದು ಬಿಟ್ಟು ಬರುತ್ತೆ, ಕೋರಸ್ ವಾವ್ ಅನಿಸ್ತು ಅಲ್ಲಿ. ಹುಟ್ಟೋದ್ಯಾಕೆ ಅಲ್ಲಿಂದನೂ ನನಗೆ ಅದು ಈ ಫೀಲ್ ತುಂಬಾ ಚೆನ್ನಾಗಿದೆ. ಅದು ಕಿರಿಕ್ ಪಟ್ಟಿದ್ದು ಸರ್ ಇರ್ಬೋಕಿ ಜೀವ, ಅದು ನೀವು ಕೋರಸ್ ಆಗಿರೋದೆಲ್ಲ ಹಿಟ್ ಆಗಿದೆ ನೋಡಿ. ಸೈನ್ ವೇವ್ ಒಂದು ಸೀಕ್ವೆನ್ಸ್ ಅದ್ ಆಕ್ಚುಲಿ ನಾನು ಹೇಳ್ತೀನಿ, ಸಿನಿಮಾ ನೋಡ್ ಬಂದಂತ ಹುಡುಗರಿಗೆ ಎಲ್ಲಾ ಅವ್ರ ಕಾಲೇಜಲ್ಲಿ ಈ ತರದ ಟ್ರೆಂಡ್ ಶುರು ಆಗುತ್ತೆ. ಬಟ್ ರೈಟಿಂಗ್ ಅಂತ ಕರಿತೀವಿ. ಬಟ್ ಅಂದ್ರೆ ಏನು, ಆಸಲ್ ಬರೆಯೋದು ಅಂತ. ನಾನು ಬಟ್ ರೈಟಿಂಗ್ ಸೀನ್ ಅಂತ ಬರ್ತೀನಿ. ಆ ಸೀನಲ್ಲಿ ಬಟ್ರಿದ್ದಾರೆ. ಬಟ್ ರೈಟಿಂಗ್ ಏನು ಬರಿಬೇಕಿಲ್ಲ ಸರ್, ಅದು ಯೋಗರಾಜ್ ಭಟ್ ಅಲ್ಲ ಸರ್, ಬೇರೆ ಭಟ್ ಇದು. ಎಷ್ಟೊಂದು ಸಿನಿಮಾಗಳು ನೋಡಿರ್ತಿಯಲ್ಲ, ನೀನ್ ಹೆಂಗೆ ಪ್ರತಿಯೊಂದು ಫ್ರೆಶ್ ಆಗಿ ತೆಗಿಯಕ್ ಸಾಧ್ಯ ಆಯ್ತು? ನಿಮ್ಗೆ ಗೊತ್ತಿದೆ ನಾನು ಹೆಚ್ಚಿಗೆ ತೆಲುಗು ಸಿನಿಮಾ ಅಲ್ಲ, ನನ್ಗೆ ಯಾವ್ದೋ ಅಂತ ಹೇಳಿದ್ರೆ ನಾವ್ ಯಾವ್ದು ಯಾರು ಅಂತ ಕೇಳ್ತೆ. ನನಗೆ ದೊಡ್ಡ ದೊಡ್ಡ ಸ್ಟಾರ್ಗಳೇ ಗೊತ್ತಿಲ್ಲ. ನಾನು ರಜನಿಕಾಂತ್ ಸರ್ ಸಿನಿಮಾನೇ ಯಾವ್ದು ನೋಡಿರಲಿಲ್ಲ. ನಮ್ಮನೆಲ್ಲಂತೂ ಹುಟ್ಟು ಕನ್ನಡ ಹೋರಾಟಗಾರರು, ಕನ್ನಡ ಚಾನಲ್ ಬಿಟ್ಟು ಬೇರೆ ಬರಲ್ಲ. ಥಿಯೇಟರ್ ಹೋಗೋದಂತೂ ಅಯ್ಯೋ ಅದೇನೋ ಅಪರಾಧ ತರ.